ಇವಾಗ ಇಲ್ಲಿ ಯಾರು ಇಲ್ಲ. ಇವಾಗ ನೀನೇನು ನಾಚ್ಕೋಬೇಕಾಗಿಲ್ಲ. ಹೇಳು, ಮೊದಲನೇ ಮಾತು ನನ್ನ ಹತ್ರ ಏನ್ ಹೇಳ್ತೀಯ? ಏನಾದ್ರೂ ಗೊತ್ತಿಲ್ಲ ಅಂತೆಲ್ಲ ಸುಳ್ಳು ಹೇಳ್ಬಿಟ್ರೆ ಕೊಚ್ಚಿಬಿಡ್ತೀನಿ. ನಿನ್ಗೆ ಮಾತು ಬರ್ದೇ ಇರುವಾಗ್ಲೇ ನಿನ್ ಪ್ರೀತಿನ ನಂಗೆ ಅರ್ಥ ಮಾಡಿಸಿ ಮದುವೆ ಕೂಡ ಆಗಿದ್ಯಾ. ಅದ್ರಾಗೆ ನಿನಗೆ ಮಾತು ಬಂದ್ಮೇಲೆ ನೀನ್ ನನ್ನ ಹತ್ರ ಏನೇನೆಲ್ಲ ಹೇಳ್ತೀಯ ಅಂತ ನಂಗೆ ಆಸೆ ಇರೋಕ್ಕಿಲ್ವಾ? ಹೇಳು, ಏನ್ ಹೇಳ್ತೀಯ? ಹೇಳಬೇಕು, ಇಲ್ಲ ಅಂದ್ರೆ ಇಲ್ಲಿಂದ ಹೋಗಕ್ ಬಿಡಕ್ಕಿಲ್ಲ. ಏನ್ ನಿಮ್ಮಿಬ್ಬರಿಗೆ ಹೇಳೋರು ಕೇಳೋರು ಯಾರು ಇಲ್ಲ ಅನ್ಕೊಂಬಿಟ್ಟಿದ್ದೀರಾ? ಬೆಳಿಗ್ಗೆ ಹೋದವ್ರು ಇವಾಗ ಬರ್ತಾ ಇದ್ದೀರಾ? ಎಲ್ಲಿಗೆ ಹೋಗಿದ್ರಿ? ಹೋಗ್ಲಿ ಬಿಡು ಲಲಿತಾ, ಅವರಿಬ್ರು ಹೇಗೂ ಮುಂದೆ ಮದ್ವೆ ಆಗೋರು, ಎಲ್ಲೋ ಹೊರಗಡೆ ತಿರುಗಾಡ್ಕೊಂಡು ಬರಕ್ ಹೋಗಿರ್ತಾರೆ. ಅದಕ್ಕೆ ಯಾಕೆ ಇಷ್ಟು ಕೋಪ ಮಾಡ್ಕೊಳ್ತಾ ಇದೀಯಾ? ಅವ್ರು ಓಡಾಡ್ಲಿ, ಯಾರು ಬೇಡ ಅಂತಾರೆ? ಅಲ್ಲ, ಇಂಥ ಕಡೆ ಹೋಗ್ತಾ ಇದ್ದೀನಿ ಅಂತಾದ್ರೂ ಹೇಳ್ಬಿಟ್ಟು ಹೋಗ್ಬೇಕಲ್ವಾ? ಎಷ್ಟು ಗಾಬರಿ ಆಗತ್ತೆ. ನೀನು ಹೇಳ್ತಾ ಇರೋದು ಸರಿಯಾಗಿ ಇದೆ. ತನು, ಎಲ್ಲಿಗಮ್ಮ ಹೋಗಿದ್ರಿ? ಯಾಕೆ ಇಷ್ಟೊಂದು ಲೇಟ್ ಮಾಡ್ಕೊಂಡ್ರಿ? ಅಪ್ಪ, ಹೊರಗಡೆ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಹೋಗಿದ್ದೆ. ಇಬ್ರು ಜೊತೆಲಿ ಹೋಗಿ ಏನೋ ಕೆಲಸ ಇತ್ತು ಹೋಗಿದ್ದೆ ಅಂದ್ರೆ ಏನೋ ಅರ್ಥ? ತನು, ಎಲ್ಲಮ್ಮ ಹೋಗಿದ್ರಿ? ಯಾಕಮ್ಮ ನೀನು ಡಲ್ ಆಗಿದ್ಯಾ? ನೀನು ಡಲ್ ಆಗಿದ್ರೆ ನಿನ್ನ ಮುಖ ನೋಡೋಕ್ಕಾಗಲ್ಲ. ನೀನು ನಗ್ನಗ್ತಾ ಇದ್ರೇನೆ ಚಂದ. ಮಾವ, ನೀವು ಮಾತಾಡಿದ್ರಲ್ಲ, ನನ್ನ ಮೂಡೀಗ ಫುಲ್ ಫ್ರೆಶ್ ಆಯಿತು. ಆದರೆ ಇವನ ಜೊತೆ ಮಾತಾಡಿದ್ರೆ ಫ್ರೆಶ್ ಆಗಿರೋ ಮೂಡೂ ಡಲ್ ಆಗೋಗುತ್ತೆ. ಸರಿ, ಈಗ ಹೇಳಮ್ಮ, ಎಲ್ಲಿ ಹೋಗಿದ್ರಿ? ಅದು ಮಾವ, ಬೆಳಗ್ಗೆ ಇವ್ನು ಕುತ್ಕೊಂಡು ಏನೋ ಡೀಪಾಗಿ ಯೋಚನೆ ಮಾಡ್ತಿದ್ದ. ಏನಾಯ್ತು ಅಂತ ಹೋದೆ ಕೇಳಕ್ಕೆ. ಆದರೆ ಇವನು ನನಗೆ ಬೈದು ಕಳಿಸ್ಬಿಟ್ಟ. ಇನ್ನೊಂದು 5 ನಿಮಿಷಕ್ಕೆ ಹಿಂಗೆ ತಿರುಗಿ ನೋಡಿದ್ರೆ ವಿಶ್ವ ಇಲ್ಲ, ಕಾರ್ ಎತ್ಕೊಂಡು ಹೊರಟ್ಬಿಟ್ಟಿದ್ದಾನೆ. ಅವ್ನು ಎಲ್ಲಿಗೆ ಹೋಗ್ತಿದ್ದಾನೆ ಅಂತ ನಾನು ಅವ್ನ ಕಾರಿಂದನೇ ಫಾಲೋ ಮಾಡ್ಕೊಂಡು ಹೋದೆ. ಅಲ್ಲಿ ಹೋಗಿ ಕೇಳಿದ್ರೆ ಎಲ್ಲಿ ಹೋಗಿದ್ದೋ ಅಂದರೆ ನನ್ನ ಫ್ರೆಂಡ್ ನೋಡೋಕೆ ಹೋಗಿದ್ದೆ ಅಂತ ಹೇಳ್ದೆ. ನನಗೆ ಯಾಕೋ ಒಂದು ಮಾತಿನ ಮೇಲೆ ನಂಬಿಕೆ ಬಂದಿಲ್ಲ. ಆದರೂ ವಾಪಸ್ ಬರ್ತಾ ನನ್ನ ಫೇವ್ರೆಟ್ ಪಾನಿಪುರಿ ಆ್ಯಂಡ್ ಐಸ್ ಕ್ರೀಮ್ ಕೊಡ್ಸ್ಕೊಂಡು ಬಂದ. ಇದು ವಿಷಯ. ಪಾನಿಪುರಿ ಐಸ್ ಕ್ರೀಮ್ ಕೊಡ್ಸಕ್ಕೆ ಕರ್ಕೊಂಡು ಹೋದ ಅಂತ ಹೇಳೋ. ಅದನ್ನ ಬಿಟ್ಬಿಟ್ಟು ಅವ್ನು ಹೋದ, ಅವನ್ನ ಫಾಲೋ ಮಾಡ್ಕೊಂಡು ಹೋದೆ ಅಂತ ಏನೇನೋ ಕತೆ ಹೇಳ್ತಾ ಇದೆಯಾ? ನೋಡಿದೆ ತಾನು, ಅವನು ನಿನ್ನ ಮೇಲೆ ಎಷ್ಟೇ ಕೋಪ ಮಾಡ್ಕೊಂಡ್ರು ನಿನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತಾಯ್ತಾ? ವಿಶ್ವ, ಯಾವಾಗ ಮದುವೆ ಆಗ್ತಾ ಹೇಳಪ್ಪ, ಬೇಗ ನಿಮ್ಮಿಬ್ಬರಿಗೂ ಮದುವೆ ಮಾಡಿ ಮುಗಿಸ್ಬಿಡೋಣ. ಅಪ್ಪ, ಮೊದಲು ಎಕ್ಸಾಮ್ ಎಲ್ಲ ಮುಗಿಲಿ. ನೀವು ಹ್ಞೂ ಅಂದರೆ ಈ ಯುಗಾದಿ ಒಳಗಡೆ ಮದುವೆ ಮಾಡಿ ಮುಗಿಸ್ಬಿಡ್ತೀನಿ. ಹೇಳ್ತೀನಪ್ಪ. ಅಲ್ಲ ಕಣೋ ಮಾವ, ನೀವು ಮದುವೆ ವಿಚಾರ ಮಾತಾಡಿದ್ರಲ್ಲ, ಅವ್ನಿಗೆ ಸ್ವಲ್ಪ ಸಿಟ್ಟು ಬಂದಿರುತ್ತೆ. ನಾನು ಅವನ್ನ ಸಮಾಧಾನ ಮಾಡ್ತೀನಿ.
ಲಲಿತಾ, ನಮ್ಮ ವಿಶ್ವನ ಪಳಗ್ಸೋಕೆ ಇವಳೇ ಸರಿಯಾದ ನಮ್ಮ ಮನೆ ಸೊಸೆ. ಮೊದಲು ಇವರಿಬ್ಬರಿಗೂ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು. ಅವ್ರು ನನ್ಗೆ ಕೇಳ್ದೆ ಇಲ್ಲಿಗೆ ಬಂದಿದ್ದಾರೆ ಅಂದರೆ ಖಂಡಿತ ಯಾವುದೋ ಉದ್ದೇಶ ಇಟ್ಕೊಂಡೇ ಬಂದಿರ್ತಾರೆ. ಇಲ್ಲೂ ಎಲ್ಲಾದ್ರೂ ಕ್ಯಾಮ್ರಾ ಇಟ್ಟಿದಾರ ಅಂತ ನೋಡ್ಬೇಕು. ಏಯ್ ಜಾನು, ಏನು ಹುಡುಕ್ತಿದ್ಯಾ? ಈ ಮನೆಯಲ್ಲಿ ಬೆಲೆ ಬಾಳುವಂಥದ್ದು ಏನೂ ಇಲ್ಲ. ಯಾಕಿಲ್ಲ? ಬೆಲೆ ಕಟ್ಟಕ್ಕಾಗ್ದಿರೋ ಅಂತ ಅಪ್ಪ ಅಮ್ಮನ ಪ್ರೀತಿ ಇರುವಾಗ ನೀನು ಇನ್ನೇನು ಬೇಕು? ಚೆನ್ನಾಗಿ ಕೌಂಟ್ರ್ ಕೊಡೋದನ್ನು ಕಲ್ತ್ಬಿಟ್ಟಿದ್ಯಾ? ಮತ್ತೆ ಎಲ್ಲರೂ ನಂತರ ಗಂಡ ಹೇಳಿದ್ದಕ್ಕೆಲ್ಲ ತಲೆ ಎಲ್ಲ ಆಡ್ಸ್ಕೊಂಡಿರ್ತಾರೆ ಅನ್ಕೊಂಡ್ರಾ? ನೀನು ನಾನು ಹೇಳಿದ್ದಕ್ಕೆಲ್ಲ ತಲೆ ಎಲ್ಲ ಆಡಿಸ್ತೀಯ. ಸ್ವಲ್ಪ ಮಾಡಿದ್ರೆ ತಲೆ ತೆಗೆದುಬಿಡ್ತೀಯ ಅಷ್ಟೇ. ಅಣ್ಣ ಅದಕ್ಕೆ ಬಗ್ಗೆ ಹೀಗೆಲ್ಲ ಮಾತಾಡಿದ್ರೆ ಸರಿ ಇರಲ್ಲ ನೋಡು. ತಾಯಿಯ ಇನ್ನೊಂದು ರೂಪ ಅವ್ರಿರೋದಕ್ಕೇನೆ ಮನೆಯಲ್ಲಿ ಸ್ವಲ್ಪ ಶಾಂತಿ ನೆಮ್ಮದಿ ಎಲ್ಲ ಇರೋದು. ನೋಡಿ ಸ್ವಲ್ಪ ತಿಳ್ಕೊಳ್ಳಿ. ಹೊಗಳು ಬೇಡ ಕಣ, ಸಾಕು. ಸ್ವಲ್ಪ ಜಾಸ್ತಿ ಆದರೆ ತಲೆ ಮೇಲೆ ಕೂತ್ಕೊಂಡ್ಬಿಡ್ತಾಳೆ. ಸರಿ, ಏನು ಹುಡುಕ್ತಿದ್ಯಾ ನೀನು? ಏನಿಲ್ಲ, ಏನು ಹುಡುಕ್ತಿಲ್ಲ, ಮನೇನ ಸುಮ್ಮನೆ ನೋಡ್ತಿದ್ದೆ ಅಷ್ಟೆ. ಇಲ್ಲೇ ಹುಟ್ಟಿ ಬೆಳೆದು ಆಟ ಆಡಿದ ಜಾಗ ಅಲ್ವಾ ನೋಡು. ಇಲ್ಲೇ ತಾನೇ ಕೂತ್ಕೊಂಡು ಅಜ್ಜಿನ ಎಷ್ಟು ರೇಗಿಸ್ತಾ ಇದ್ದಿತ್ತು, ಇಲ್ಲಿ ಎಲ್ಲರೂ ಕೂತ್ಕೊಂಡು ಹಾಡು ಹೇಳ್ತಾ ಇದ್ದಿತ್ತು. ಅದಕ್ಕೆ ಒಂದ್ಸತಿ ನೋಡ್ತಾ ಇದ್ದೆ ಅಷ್ಟೆ. ಇದೇ ನೋಡು ತವ್ರ ಮನೆಗಿರೋ ಶಕ್ತಿ. ಗಂಡನ ಮನೆ ಎಷ್ಟೇ ದೊಡ್ಡದಾಗಿರ್ಲಿ, ಅಲ್ಲಿ ಏನೇ ಸೌಕರ್ಯಗಳಿರಲಿ, ತವ್ರ ಮನೆನೇ. ಹೌದು, ಅದಕ್ಕೆ ಈ ಜಾಗದಲ್ಲಿ ಬೇಕಾದ್ರೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ರು ಬದುಕ್ಬಿಡ್ಬೋದು. ಕೆಲವು ಜಾಗದಲ್ಲಿ ಕಣ್ಣಿದ್ರೂ ಇರೋದಕ್ಕಾಗಲ್ಲ. ಏ ಜಾನು, ನೀನು ಇತ್ತೀಚೆಗೆ ಆಧ್ಯಾತ್ಮ ಪುಸ್ತಕಗಳು ಜಾಸ್ತಿ ಓದ್ತೀಯಾ? ವೇದಾಂತ ಮಾತಾಡ್ತಿದ್ಯಲ್ಲ? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ. ಅಪ್ಪ ಅಮ್ಮನ ಪ್ರೀತಿ ನಮ್ಮ ಕೈ ಹಿಡ್ಕೊಂಡು ನಡ್ಸತ್ತೆ, ಕಣ್ಣಿರ್ಲೇಬೇಕು ಅಂತ ಏನಿಲ್ಲ ಅಂತ ಅಂದೆ. ಓಹೋ, ಸರಿ. ನೋಡಿದ್ರೇನ್ರಿ ಎಷ್ಟು ಬುದ್ಧಿವಂತೆ ಆಗಿದ್ದಾಳೆ ನಿಮ್ಮ ತಂಗಿ ಅಂತ. ನೀನು ಸ್ವಲ್ಪ ಅವಳಿಂದ ಕಲ್ತ್ಕೊ. ಇಲ್ಲ ಅಂದ್ರೆ ಊರು ಜನ ಎಲ್ಲ ದಡ್ಡಿಗಂಡ ಅಂತ ನನ್ನ ನಾಡ್ಕೋತಾರೆ. ಇದನ್ನೇ ಬೇಡ ಅನ್ನೋದು. ಅಣ್ಣ, ಅದಕ್ಕೆ ನಮ್ಮ ಯಜಮಾನ್ರು ಏನಾದ್ರು ಮಾತಾಡ್ಸಕ್ಕೆ ಅಂತ ರೂಮಿಗೆ ಬಂದಿದ್ರಾ? ಇಮೇಜ್ ಮಾಡ್ರು ಮಾತಾಡ್ಸೋದ? ಅವ್ರು ನಾನು ನೋಡಿದ್ರೆ ಹಾಯ್ ಅಂತಾರೆ, ಇಲ್ಲ ಬಾಯ್ ಅಂತಾರೆ. ಮಾತಾಡಿದ್ರೆ ಪವಾಡನೇ ಸರಿ. ಈ ನಮ್ಮ ಹರೀಶ ಇದನ್ನಲ್ಲ, ಅವನೇ ಅವ್ರಿಗೆ ಸ್ವಲ್ಪ ಬಕೆಟ್ ಹಿಡಿತಾನೆ, ಮಾತಾಡ್ತಾನೆ. ಅವ್ನು ಕೇಳೋ ಗೊತ್ತಾಗತ್ತೆ. ಸರಿ. ಅದೇನೋ ಹುಡುಕ್ತಿದ್ಯಲ್ಲ, ಹುಡುಕು. ನಂಗೊಂದು ಸ್ವಲ್ಪ ಅಡುಗೆ ಮನೇಲಿ ಕೆಲಸ ಇದೆ, ನೀನು ಕೂತಿರು. ಅಂದ್ರೆ ಅವ್ರು ಇವ್ರ ರೂಮ್ ಕಡೆ ಬಂದಿಲ್ಲ ಅಂತ ಆಯ್ತು. ಹಾಗಾದ್ರೆ ಹರೀಶ್ ಅಣ್ಣನ ರೂಮಿಗೆ ಹೋಗಿರ್ಬೋದಾ? ಜನ ಏನು ಬೇಕಿದೆ? ಹಣ್ಣು ತಂದು ಕೊಡ್ಲಾ? ಹಾಲು, ಮೊಸರು? ನಿಮಿಷ, ನಂಗೆ ಅದೆಲ್ಲ ಏನು ಬೇಡ. ನಮ್ಮ ಯಜಮಾನ್ರು ಏನಾದರೂ ನಿನ್ನ ಹತ್ರ ಪ್ರೈವೇಟಾಗಿ ಮಾತಾಡೋದಕ್ಕೆ ಬಂದಿದ್ರಾ? ಪ್ರೈವೇಟಾಗ? ಇಲ್ವಲ್ಲ. ನಾನು ಆ್ಯಕ್ಚುಲಾಗಿ ಅವ್ರ ಹತ್ರ ಬಿಸ್ನೆಸ್ ಬಗ್ಗೆ ಸ್ವಲ್ಪ ಟಿಪ್ಸ್ ಕೇಳೋಣ ಅಂತಿದ್ದೆ. ಅಷ್ಟರಲ್ಲಿ ಅಜ್ಜಿ ರೂಮ್ಗೆ ಹೋದರು, ಅವ್ರನ್ನ ಮಾತಾಡ್ಸಿದ್ರು, ಹೊರಟೇ ಬಿಟ್ರು. ಇಲ್ಲಿ ಬಿಡು, ಆಮೇಲೆ ಫೋನ್ ಮಾಡಿ ನಾನೇ ವಿಚಾರಿಸ್ತೀನಿ. ಸರಿ. ಏನೇ ಬೇಕಿದ್ರು ನನ್ನನ್ನು ಕೇಳು, ಓಕೆನಾ? ನಾನು ತಂದು ಕೊಡ್ತೀನಿ. ಅಂದರೆ ಇವ್ರು ಬಂದಿರೋದು ಅಜ್ಜಿ ರೂಮಿಗೆ ಮಾತ್ರ. ಅವ್ರ ರೂಮಿಗೆ ಹೋದರೆ ಏನು ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ.
ನೋಡಿದ್ರೆ ಎಷ್ಟು ಮುಂದುವರಿತಾರೆ ಚಿನ್ನುಮರಿ ಅಂತ. ಹೌದು, ನಾನೊಬ್ಬ ಎಲ್ಲದನ್ನು ಮೇಂಟೈನ್ ಮಾಡ್ಕೊಂಡು ಬಂದಿದ್ರೆ ಏನೂ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಹೀಗೆ ನಾನು ಒಬ್ಬನೇ ಇರೋ ಪ್ರಮೇಯನೂ ಬರ್ತಿರ್ಲಿಲ್ಲ. ಅಷ್ಟೇ ತಾನೇ? ಹೌದು, ನಾನೇ ಮಾಡ್ಕೊಂಡಿದ್ದ ಹಾಗೆ. ಯಾಕೆ ಮಾಡ್ಕೊಂಡೆ? ಅವ್ರ ಪ್ರೀತಿನ ಗಳಿಸ್ಕೊಳ್ಳೋಕ್ಕೋಸ್ಕರ ಅಲ್ವಾ, ಅವ್ರನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ಅಲ್ವಾ? ನೀವುಗಳಾದ್ರೂ ಒಂದು ಮಾತು ಹೇಳ್ಬೇಕು ತಾನೆ. ಇವತ್ತು ನಾನು ಒಬ್ಬಂಟಿಯಾಗಿದ್ದೀನಿ ಅಷ್ಟೆ. ಸಂತೋಷ ಅಲ್ವಾ ನಿಮಗೆ? ಬಾಮ್ಮ ಕೂತ್ಕೋ. ಅಪ್ಪ, ಇದೇನು ನಾವು ಇಷ್ಟೇ ಜನನಾ? ಅಣ್ಣಂದ್ರು ಅದಕ್ಕೆ ಊಟಕ್ಕೆ ಬರಲ್ವಾ? ಅದು ಹರೀಶ್ ಮತ್ತು ಸಿಂಚನ ನಮ್ಮ ಜೊತೆ ಕೂತು ಊಟ ಮಾಡಲ್ಲ ಜಾನು. ನಮ್ಮೆಲ್ಲರದ್ದು ಊಟ ಆದಮೇಲೆ ಅವ್ರು ಊಟ ಮಾಡ್ತಾರೆ. ಅದು ಹೇಗಾಗುತ್ತೆ? ಇವತ್ತು ನಾನು ಬಂದಿದ್ದೀನಿ, ಹಾಗಿದ್ಮೇಲೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬೇಕು. ಇರಿ, ನಾನೇ ಕರಿತೀನಿ. ಅದು ಸಂತೋಷ್ ಅಣ್ಣ, ಹರೀಶ್ ಅಣ್ಣ, ಅತ್ತಿಗೆ, ಎಲ್ಲರೂ ಬನ್ನಿ. ಅಣ್ಣ ಬಾ, ಇವತ್ತು ಒಟ್ಟಿಗೆ ಎಲ್ಲರೂ ಕೂತ್ಕೊಂಡು ಊಟ ಮಾಡೋಣ. ಬಂದ್ರಾ? ಬಾರೋ, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ. ಜಾನು, ಪರವಾಗಿಲ್ಲ, ನೀನು ಊಟ ಮಾಡು, ಆಮೇಲೆ ನಾವು ಊಟ ಮಾಡ್ತೀವಿ. ಅದು ಹೇಗಾಗುತ್ತೆ? ಅದಕ್ಕೆ ಭಾಗ ಆಗಿರೋದು ಮನ್ಸಲ್ವಲ್ಲ. ಪ್ಲೀಸ್ ನನಗೋಸ್ಕರ ಬನ್ನಿ, ಕೂತ್ಕೊಳ್ಳಿ. ಜಾನು, ಅದು ನೀನು ಕೂತ್ಕೊಂಡಿರೋದು ನಮ್ಮ ಕಡೆ ಭಾಗದಲ್ಲ, ಹಾಗಾಗಿ ನೀನು ಊಟ ಮಾಡಮ್ಮ, ಆರಾಮಾಗಿ ಊಟ ಮಾಡು. ಆಮೇಲೆ ಮಾಡ್ತೀವಿ. ನಮ್ಮ ಭಾಗದಲ್ಲಿ ಕೂರದಿದ್ರೇನು ನಿಮ್ಮ ಭಾಗದಲ್ಲಿ ಕೂತ್ಕೊಂಡು ಊಟ ಮಾಡ್ಬೋದಲ್ವಾ? ಇಷ್ಟು ದಿನ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಕ್ಕೆ ಕರೀದಿರೋರು ಇವತ್ತು ಕರೆದ್ರೆ ಬಂದ್ಬಿಡ್ಬೇಕಾ? ಸಿಂಚನ, ಜಾನು ಬಂದಿದ್ದಾಳಲ್ಲಮ್ಮ. ನಮ್ಮ ಜೊತೆ ಕೂತ್ಕೊಂಡು ಊಟ ಮಾಡಿಬಿಡಿ ಅಂತ ನಾವು ಯಾವತ್ತೂ ಹೇಳಿಲ್ಲ. ನೀವು ದೌಲತ್ ಮಾಡಿದ್ರೆ ನಾವೇನು ಮಾಡಿ? ಭಾವ, ಮಾತು ಹಿಡಿತದಲ್ಲಿ ಇರಲಿ. ದೌಲತ್ ತೋರಿಸಿದ್ದು ನಾವಲ್ಲ, ನೀವು. ಮನೆ ದೊಡ್ಡ ಮಗ ಆಗಿ ಹೇಗೆ ಮಾತಾಡಬೇಕು ಅಂತ ಒಂಚೂರು ಗೊತ್ತಾಗಲ್ವಾ? ದೊಡ್ಡವರು ಅಂತ ನಮ್ಮನ್ನು ಹೇಳ್ತಿದ್ಯಾ ತಾನೆ? ದೊಡ್ಡವ್ರಿಗೆ ಚಿಕ್ಕವರಾದವರು ಜಾಸ್ತಿ ಬುದ್ಧಿವಾದ ಹೇಳಕ್ಕೆ ಹೋಗ್ಬಾರ್ದು. ಇಷ್ಟಕ್ಕೂ ನಿನ್ನನ್ನು ಊಟಕ್ಕೆ ಬಾ ಅಂತ ಕರೆದಿದ್ದು ನಾವಲ್ಲ, ಜಾನು ಇಷ್ಟಪಟ್ಲು. ನಾನು ಇವತ್ತು ಮನೆಗೆ ಬಂದಿದ್ದೀನಿ, ಎಲ್ಲರ ಜೊತೆ ಕೂತು ಊಟ ಮಾಡ್ತೀನಿ ಅಂತ, ಅದಕ್ಕೆ ನಿಮ್ಮನ್ನು ಕರೆದ್ವಿ. ಏನು ಅನ್ಕೋಬಿಡತ್ತೆ. ನೀನು ಊಟ ಮಾಡು, ನಾವೇನು ಮಾಡ್ತೀವಿ. ಬಡ್ಸಿಮ್ಮ. ವೀಣಾ. ಈಗ ನಿಮಗೆಲ್ಲ ಸಮಾಧಾನನ? ಒಬ್ಬನೇ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀನಿ. ಅಲ್ಲಿ ಅವರೆಲ್ಲ ಒಟ್ಟಿಗೆ ಊಟ ಮಾಡ್ತಿರ್ತಾರಲ್ವಾ, ಚಿನ್ನುಮರಿ ನಗ್ನಗ್ತಾ ಊಟ ಮಾಡ್ತಿರ್ತಾರೇನೋ. ಯಾಕೆ ಚಿನ್ನುಮರಿ ಹೀಗೆ ಮಾಡ್ತಾ ಇದ್ದೀರಾ? ನೀವಿಲ್ಲದೆ ನನಗೆ ಜೀವನ ಇಲ್ಲ ಅಂತ ನಿಮಗೆ ಗೊತ್ತಿಲ್ವಾ? ನೀವುಗಳೇನು ನಗ್ತಿರೋದು ಈಗ? ಅವರಿದ್ದಾಗ ಹೇಳೋಕ್ಕಾಗ್ತಿರ್ಲಿಲ್ವ ನಿಮಗೆ?
ಅವ್ರು ನನ್ನ ಜೊತೆಲಿದ್ರೆ ಅವರೊಬ್ಬರು ನನ್ನ ಜೊತೆಲಿದ್ರೆ ಸಾಕು, ಇಡೀ ಜಗತ್ತನ್ನು ಫೇಸ್ ಮಾಡಬಲ್ಲೆ ನಾನು. ಆದರೆ ಅವರಿಲ್ಲ ಅಂದರೆ ನಾನು ಏನು ಮಾಡಲಿ? ಊಟ ಮಾಡೋಕ್ಕೆ ಮನಸ್ಸಾಗ್ತಿಲ್ಲ ನನಗೆ, ನಿಮ್ಗಳ ಜೊತೆ ಮಾತಾಡೋಕ್ಕೂ ಮನಸ್ಸಾಗ್ತಾ ಇಲ್ಲ. ನಾಳೆ ಅವ್ರು ಬಂದಾಗ ಮತ್ತೆ ಅವ್ರು ನನ್ನನ್ನು ಬಿಟ್ಟು ಹೋಗಬಾರ್ದು ಅಂತ ನೀವು ಹೇಳದೆ ಹೋದರೆ ನಿಮ್ಮ ಜೊತೆ ಮಾತು ಬಿಡ್ತೀನಿ ನಾನು. ವಿಶ್ವ, ಅಮ್ಮ, ಏನು ಯೋಚನೆ ಮಾಡ್ತಾ ಇದೀಯಾ? ನೀನು ಹೊರಗಡೆ ಹೋಗ್ಬಿಟ್ಟು ಬಂದಾಗಿಂದ ನೋಡ್ತಾ ಇದ್ದೀನಿ, ಯಾಕೋ ಡಲ್ ಆಗಿದೆಯಾ? ಏನಾಯ್ತಪ್ಪ? ಏನಿಲ್ಲಮ್ಮ, ಅದು ಎಕ್ಸಾಮ್ ಹತ್ರ ಬರ್ತಿದ್ಯಲ್ಲ, ಅದಕ್ಕೆ ಅದ್ರ ವಿಷಯವಾಗಿ ಮಾತಾಡೋಕ್ಕೆ ಅಂತ ಫ್ರೆಂಡ್ ಮನೆ ಹತ್ರ ಹೋಗಿದ್ದೆ. ನೋಡು ವಿಶ್ವ, ಜೀವನದಲ್ಲಿ ಪರೀಕ್ಷೆ ಎಷ್ಟು ಮುಖ್ಯನೋ ಫ್ಯಾಮಿಲಿ ಬಿಸ್ನೆಸ್ ಕೂಡ ಅಷ್ಟೇ ಮುಖ್ಯ ಕಣೋ. ನಿಮ್ಮ ತಂದೆ ನೋಡು, ಪಾಪ ಬಿಸ್ನೆಸ್ಸು ಅಂತ ಒಬ್ಬರೇ ಓಡಾಡ್ಕೊಂಡು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ. ನೀನು ಅವ್ರಿಗೆ ಸ್ವಲ್ಪ ಸಹಾಯ ಮಾಡ್ಬೋದಲ್ವಾ? ಆಗ ಅವ್ರಿಗೂ ಅವ್ರ ಮೇಲಿರೋ ಭಾರ ಕಡಿಮೆ ಆಗುತ್ತೆ. ಹಾಗಂತ ನೀನು ಓದಬೇಡ ಅಂತ ನಾನು ಹೇಳ್ತಾ ಇಲ್ಲ, ಓದ್ಕೊಂಡೆ ಅವ್ರಿಗೆ ಸ್ವಲ್ಪ ಸಹಾಯ ಮಾಡು. ಆಗ ಪರೀಕ್ಷೆ ಮುಗಿದಿದ ತಕ್ಷಣ ಪೂರ್ತಿ ಬಿಸ್ನೆಸ್ನ ನೀನು ಟೇಕ್ ಓವರ್ ಮಾಡ್ಕೋಬೋದು. ಅದೇ ಯೋಚನೆ ಮಾಡ್ತಿದ್ದೀನಮ್ಮ. ಇದೊಂದು ಎಕ್ಸಾಮ್ ಮುಗ್ದೋಗ್ಲಿ, ಆಮೇಲೆ ನೀವು ಹೇಳ್ದಂಗೆ ಮಾಡ್ತೀನಿ. ಸರಿನಪ್ಪ, ಹಾಗೆ ಮಾಡು. ಹಾಗೆ ಆ ಜಯಂತ್ ಅವ್ರದ್ದು ಸ್ಮಾರ್ಟ್ ಸಿಟಿ ಇದೆಯಲ್ಲ, ಅದ್ರ ಬಗ್ಗೆನೂ ಗಮನ ಕೊಡು. ಅದೊಂದು ಆಗಿಬಿಟ್ರೆ ನಮ್ಮೂರಿನ ಹುಡುಗರಿಗೆ ತುಂಬ ಹೆಲ್ಪ್ ಆಗುತ್ತೆ. ಅದು ಅಲ್ಲದೆ ಆ ಒಂದು ಪ್ರಾಜೆಕ್ಟಿಂದ ನಮ್ಮ ಕುಟುಂಬಕ್ಕೆ ಒಳ್ಳೆ ಹೆಸರು ಬರುತ್ತೆ. ಸರಿನಾ? ಏನು ಇಬ್ರು ಏನೋ ಡೀಪಾಗಿ ಡಿಸ್ಕಸ್ ಮಾಡ್ತಿರೋ ಹಾಗಿದೆ. ನಾನೇನಾದರೂ ಡಿಸ್ಟರ್ಬ್ ಮಾಡಿದ್ನಾ? ತರ್ಲೆ, ಹಾಗೇನೂ ಇಲ್ಲ. ನನಗೆ ನಮ್ಮ ಅಮ್ಮನ ಮಡ್ಲಲ್ಲಿ ಮಲಗಿದ ನೆನಪೇ ಇಲ್ಲ. ಆದರೆ ನೀವು ತೋರಿಸೋ ಪ್ರೀತಿ ಮುಂದೆ ಅವ್ರ ನೆನಪೇ ನನಗೆ ಬರೋಲ್ಲ. ಹಾಗ್ಯಾಕೆ ಯೋಚನೆ ಮಾಡ್ತೀಯಾ? ಈಗ ನಿನಗೆ ನಾವೇ ಎಲ್ಲ. ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಸುಮ್ಮನೆ ಮಲ್ಕೋ. ಮತ್ತೆ ಅವನಿಗೆ ಮತ್ತೆ ತಲೆ ಸವರ್ತಿದ್ದೀರಾ, ನನಗೂ ಸೌರಿ. ಬೇಡ ಬೇಡ ಬೇಡ, ಒಂದು ಕೆಲಸ ಮಾಡ. ನಾನು ವಿಶ್ವನ ತಲೆ ಸವರ್ತೀನಿ, ನೀವು ನನ್ನ ತಲೆ ಸವರಿ. ಆಗ ನಮ್ಮಿಬ್ರಿಗೆ ಒಳ್ಳೆ ನಿದ್ದೆ ಬರುತ್ತೆ. ಏನಂತೀವ ವಿಶ್ವ? ಏಯ್, ಹಾಗೆಲ್ಲ ಮಾಡಿದ್ರೆ ಸರಿ ಇರಲ್ಲ. ಇವಾಗಲೇ ಎದ್ದೋಗ್ಬಿಡ್ತೀನಿ ಅಷ್ಟೇ. ಅಯ್ಯೋ ಆಯಿತು ಮಾರಾಯ, ಸುಮ್ಮನಿರು. ಸುಮ್ಮನೆ ತಮಾಷೆ ಮಾಡಿದೆ ಕಣೋ. ಇವರಿಬ್ರು ಯಾಕೆ ಇಲ್ಲಿ ಮಲಗಿದ್ದಾರೆ? ಏನಿಲ್ಲ ರೀ, ಇವನು ಮಲಗಿದ್ ನೋಡಿ ಇವಳು ಬಂದು ಮಲಗಿದ್ದಾಳೆ. ತಾಯಿ ಮಡ್ಲು ಅಂದ್ರೆ ಹಾಗೇನೆ. ಎದ್ದೇಳಕ್ಕೆ ಯಾರಿಗೆ ಮನಸ್ಸು ಬರುತ್ತೆ ಹೇಳು? ಇವರಿಬ್ಬರು ಜೋಡಿ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ. ಆದಷ್ಟು ಬೇಗ ಅವರಿಬ್ಬರಿಗೂ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು. ನಾನು ಅದ್ರ ಬಗ್ಗೆ ವಿಶ್ವನ ಹತ್ರ ಮಾತಾಡ್ತಾ ಇದ್ದೆ. ಅವನ ಪರೀಕ್ಷೆ ಮುಗ್ದಿದ ತಕ್ಷಣ ಬಿಸ್ನೆಸ್ ಬಗ್ಗೆ ಗಮನ ಕೊಡ್ತೀನಿ ಅಂತ ಹೇಳಿದ್ದಾನೆ. ಹಾಗೆ ಮದುವೆ ಬಗ್ಗೆನೂ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ದಾನೆ. ಮದುವೆ ಆದ್ಮೇಲೆ ಬಿಸ್ನೆಸ್ ಮಾಡೋಕ್ಕಾಗಲ್ವೇನು? ಜೊತೆಗೆ ತನೂ ಇರ್ತಾಳೆ.
ಒಂದು ಕೈ ಚಿಟಿಕೆಗಿಂತ 2 ಕೈ ಚಪ್ಪಾಳೆ ಮೇಲೂ ಅಂತ ಮೊದಲೇ ಮಾತಿದೆ. ನಿಮ್ಮ ಯೋಚನೆ ನಿಮಗೆ, ಆದರೆ ಅವನಿಗೂ ಹೀಗೆ ಮಾಡಬೇಕು ಅಂತ ಯೋಚನೆ ಇರುತ್ತೆ ಅಲ್ವಾ? ಅದು ಅಲ್ಲದೆ ಮದುವೆ ವಿಷಯದಲ್ಲಿ ಆತರ ಪಡೋದು ಬೇಡ ರೀ. ಅವ್ನು ಮೊದಲು ಮನಸ್ಫೂರ್ತಿಯಾಗಿ ಅದನ್ನು ಒಪ್ಕೊಳ್ಳಿ. ಇವರಿಬ್ಬರು ಮದುವೆ ಯಾವಾಗ ಆಗುತ್ತೋ ಅಂತ ತುದಿಗ ನಿಂತ್ಕೊಂಡು ಕಾಯ್ತಾ ಇದ್ದೀನಿ. ಅದು ಯಾವಾಗ ಆಗುತ್ತೋ ಏನೋ. ಯೋಚನೆ ಮಾಡಬೇಡಿ, ನಿಮ್ಮ ಆಸೆ ನೆರವೇರುತ್ತೆ. ಹಾಗಲ್ಲ ಲಲಿತಾ, ಈ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡಿಬೇಕು. ಇವರಿಬ್ಬರಿಗೂ ಆದಷ್ಟು ಬೇಗ ಮದುವೆ ಆಗಬೇಕು. ಆಗಲೇ ನನ್ನ ಮನಸ್ಸಿಗೆ ಸಮಾಧಾನ.